ಈ ಜ್ಯೂಸ್ನ ನೀವು ಡೈಲಿ ಕುಡಿತಾ ಬಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿ ನನಗಂತೂ ಥ್ಯಾಂಕ್ಸ್ ಹೇಳೋದಂತೂ ಗ್ಯಾರಂಟಿ. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆಲ್ಲ ಇವತ್ತು ಮಕ್ಕಳಿಂದ ಮುದುಕರವರೆಗೂ ಇಮ್ಯುನಿಟಿ ಬೂಸ್ಟ್ ಮಾಡೋವಂಥ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲಾ ಜ್ಯೂಸ್ನ ಇನ್ಸ್ಟೆಂಟಾಗಿ ಮನೇಲೇ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರೋ ಫ್ರೆಶ್ ಆಮ್ಲಾ ಅಥವಾ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಚಾಕು ಸಹಾಯದಿಂದ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಅದರಲ್ಲಿರೋ ಬೀಜನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಹೀಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಆಮ್ಲಾನ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಜಾಸ್ತಿ ದಿನ ನಾವು ಪ್ರಿಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನಾನು ಈ ಪೇಸ್ಟ್ ಮಾಡ್ಕೊಬೇಕಾದ್ರೆ ಯಾವುದೇ ಥರದ ಸಾಲ್ಟ್ ಆಗಲಿ ಎಕ್ಸ್ಟ್ರಾ ಕರಿ ಲೀವ್ಸ್ ಆಗಲಿ ಏನೂ ಆಗ್ತಾಯಿಲ್ಲ. ಆಮ್ಲಾನ ಪ್ಯೂರ್ ಫಾರ್ಮಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದರಿಂದ ಆಮ್ಲಾದಲ್ಲಿರೋ ಕಂಪ್ಲೀಟ್ ಬೆನಿಫಿಟ್ಸ್ ನಮ್ಮ ಬಾಡಿಗೆ ಸಿಗುತ್ತೆ. ನಾವು ಎಕ್ಸ್ಟ್ರಾ ಏನು ಗ್ರೈಂಡ್ ಮಾಡೋದಕ್ಕೆ ನೀರು ಹಾಕದೇ ಇದ್ರೂ ಆಮ್ಲದಲ್ಲಿರೋ ನ್ಯಾಚುರಲ್ ಜ್ಯೂಸಿಂದನೇ ನೀಟಾಗಿ ಪೇಸ್ಟ್ ಆಗುತ್ತೆ. ಈ ಥರ ಪೇಸ್ಟ್ ಇರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಮ್ಲಾದಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಆಮ್ಲಾನ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಹೀಗೆ ಆಮ್ಲಾನ ಡೈಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದರಿಂದ ಜ್ಯೂಸ್ ಮಾಡಿ ಕನ್ಸ್ಯೂಮ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ಪೇಸ್ಟನ್ನು ಸ್ಟೋರ್ ಮಾಡಿಕೊಂಡು ಡೈಲಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಸಿಲಿಕಾನ್ ಮೋಲ್ಡನ್ನು ತೊಗೊಂಡಿದ್ದೀನಿ. ನಾನು ಕ್ಯೂಬ್ ಶೇಪಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ತೊಗೊಬಹುದು. ಈ ಸಿಲಿಕಾನ್ ಮೋಲ್ಡ್ ಟ್ರೇಗೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಆಮ್ಲಾ ಪೇಸ್ಟ್ನ ಫಿಲ್ ಮಾಡ್ಕೊಳ್ಳೋಣ. ಹೀಗೆ ಕಂಪ್ಲೀಟಾಗಿ ಆಮ್ಲಾ ಪೇಸ್ಟಿಂದ ಫಿಲ್ ಆಗಿರೋ ಸಿಲಿಕಾನ್ ಮೋಲ್ಡನ್ನ ಮಿನಿಮಮ್ ಒಂದು 4 ಅವರ್ಸಿಂದ 6 ಅವರ್ಸ್ವರೆಗೂ ನಮ್ಮ ಮನೆಯಲ್ಲಿರೋ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಫ್ರೀಝರ್ ಅಂತಂದರೆ ನಾವು ಫ್ರಿಡ್ಜಲ್ಲಿ ಐಸ್ ಕ್ಯೂಬ್ಸ್ನೆಲ್ಲನೂ ಸ್ಟೋರ್ ಮಾಡ್ತೀವಲ್ಲ, ಆ ಜಾಗದಲ್ಲಿ ಈ ಸಿಲಿಕಾನ್ ಮೋಲ್ಡನ್ನ ಸ್ಟೋರ್ ಮಾಡ್ಕೊಳ್ಳೋಣ. 6 ಅವರ್ಸ್ ಫ್ರೀಸ್ ಮಾಡಿದ್ದ ಸಿಲಿಕಾನ್ ಮೋಲ್ಡಲ್ಲಿರೋ ಆಮ್ಲಾ ಪೇಸ್ಟ್ ಎಲ್ಲ ಗಟ್ಟಿಯಾಗಿ ಆಮ್ಲಾ ಕ್ಯೂಬ್ಸ್ ಥರ ಆಗಿದೆ. ಅದನ್ನು ನಾವು ನಿಧಾನಕ್ಕೆ ಮೋಲ್ಡಿಂದ ಅನ್ಮೋಲ್ಡ್ ಮಾಡೋಣ. ಒಂದೇ ಆಮ್ಲಾ ಕ್ಯೂಬ್ಸ್ನ ನಿಧಾನಕ್ಕೆ ಮೋಲ್ಡಿಂದ ತೆಗಿತಾ ಬರಬೇಕು. ನೋಡಿ, ಈ ಥರ ಆಗಿರುತ್ತೆ. ಆಮ್ಲಾದಲ್ಲಿರೋ ವಿಟಮಿನ್ ಸಿ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿಯಿಂದ ಈ ಚಳಿಗಾಲದಲ್ಲಾಗೋ ಕೆಮ್ಮು, ನೆಗಡಿ, ಶೀತದ ವಿರುದ್ಧ ನಮ್ಮ ಬಾಡಿ ಹೋರಾಡೋದಕ್ಕೆ ಇಮ್ಯುನಿಟಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ. ಜೊತೆ ಇದರಲ್ಲಿರೋ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂದಲು ಉದುರೋದನ್ನು ಕಡಿಮೆ ಮಾಡಿ ಮುಖದಲ್ಲಿರೋ ಸುಕ್ಕನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕಣ್ಣಿನ ಆರೋಗ್ಯನೂ ತುಂಬ ಚೆನ್ನಾಗಿ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಆಮ್ಲಾದಿಂದ ಮಾಡಿರೋ ಆಮ್ಲಾ ಕ್ಯೂಬ್ಸ್ನ ಮಿನಿಮಮ್ ಒಂದು 6 ಮಂತ್ಸ್ ಹೇಗೆ ನಾವು ಮನೇಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲು ಈ ಥರ ಒಂದು ಜಿಪ್ಲಾಕ್ ಕವರ್ ಅಥವಾ ಒಂದು ಏರ್ ಟೈಟ್ ಕಂಟೈನರಲ್ಲಿ ನಮ್ಮ ಎಲ್ಲ ಆಮ್ಲಾ ಕ್ಯೂಬ್ಸ್ನ ಹಾಕಿ ಫ್ರೀಝರಲ್ಲಿ ನಾವು ಮಿನಿಮಮ್ ಒಂದು 6 ಮಂತ್ಸ್ ಈ ಆಮ್ಲಾ ಕ್ಯೂಬ್ಸ್ನ ಸ್ಟೋರ್ ಮಾಡಿ ಪ್ರತಿದಿನ ಯೂಸ್ ಮಾಡ್ಬೋದು. ಆಮ್ಲಾ ಕ್ಯೂಬ್ಸ್ಗೆ ಬಿಸಿ ನೀರನ್ನು ಹಾಕಿ ಅದು ಕರ್ಗೋವರೆಗೂ ಬಿಟ್ಟು ಸ್ಟಿರ್ ಮಾಡಿ ಪ್ರತಿದಿನ ಕುಡಿತಾ ಬಂದರೆ ನಮ್ಮ ದೇಹದಲ್ಲಾಗೋ ಪಾಸಿಟಿವ್ ಚೇಂಜಸ್ನ ನಾವೇ ನೋಡಬಹುದು. ಅಷ್ಟೇ ಅಲ್ಲದೆ ಈ ಜ್ಯೂಸಲ್ಲಿರೋ ಫೈಬರ್ ಕಂಟೆಂಟ್ ಡಯಾಬಿಟಿಸ್ ಪೇಷಂಟ್ಗೆ ಅವರ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಆಮ್ಲಾ ಕ್ಯೂಬ್ಸ್ನ ನೀವು ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಜ್ಯೂಸ್ ಟೇಸ್ಟ್ ಹೆಂಗಿತ್ತು ಅಂತ ನಮ್ಮ ಮನೇಲಿರೋ ಛೋಟಾ ಚಾಂಪಿಯನ್ನ ಕೇಳೋಣ, ಬನ್ನಿ.